ನನಗೆ ನಿಲ್ಲುವುದಕ್ಕೆ ನೀನು ಹೇಳ್ಕೊಳ್ತೀನ? ನೀನ್ ಹೇಳಿಕೊಡುವುದ? ಹಿಂದೆ ಹೋದ್ರೆ ಯಾವ್ದು ಹಿಂದೆ ಹೋದ್ರೆ? ಅಲ್ಲದೆ ಹೋದದ್ದು ಹಿಂದೆ ಹೋದದ್ದು ಮಾಡುವ ನೀನು. ನಾನಲ್ಲ. ಏನು ಸ್ವರ ಏರ್ಸುದ? ಸ್ವರವೇ ಹೀಗೆ. ಸ್ವರನೇ ನಿನ್ನ ಅಪ್ಪನ ಮನೆ ಸ್ವತ್ತಲ್ಲ. ನಿನ್ನ ಸ್ವರ ಗಟ್ಟಿಲ್ಲ ಅಂತೇಳಿ ಇನ್ನೊಬ್ಬರನ್ನ ಆರೋಪಿಸಬೇಡ. ನನ್ನ ಅಪ್ಪಂದೇ ಸ್ವತ್ತು ಅಂತ ಆಗಿದ್ದೆ. ನಿನ್ನ ನೋಡಿದ್ರೆ ನಿನ್ನ ಹೊಟ್ಟೆಯಲ್ಲಿ ಕರುಳಿದ್ದದ್ದೇ ಸುಳ್ಳು ಅಂತ ಅನಿಸ್ತದೆ ನಮಗೆ. ನಿನಗೆಲ್ಲರೂ ನೋಡಿದ್ರೆ ಹಾಗೆ ಅನಿಸ್ತದೆ. ಸರಿ ನೀನು ನಿನ್ನ ಹೊರದಿ ಕಾಯಿ ನಿನ್ನ ಸರಿ ನಿಲ್ಲ. ಎಂತ ಸರಿ ಹೀಗೆ ನೀನೇನಿಲ್ಲ. ನಮ್ದು ಬೊಂಗಿ ಅದು. ನಾವು ಬೊಂಗಿ ತಕೊಂಡೆ ವ್ಯವಹಾರ ಮಾಡುದು. ನೀನ್ ಯಾರು? ನೀನ್ ಯಾರು? ಕಾರ್ಯಪಾಲಕ. ಬೊಂಗಿ ತಕೊಂಡೆ ಹೇಗೆ ಮಾಡುದು? ನಾವು ಬೊಂಗಿಲೇ ವ್ಯವಹಾರ ಮಾಡುದು. ಓ, ಇದೇ ರೀತಿ ನಡೆ ನಿನ್ನ. ನಮ್ಮ ಟಿವಿ ನೋಡ, ಈ ಟಿವಿ ನೋಡ್ತಾ ಇದ್ದೇನೆ. ಈ ಟಿವಿ ಬೆಂಕಿ ಬಿತ್ತು ಈ ಟಿವಿಗೆ. ಎಂತ ಹಿಂದೆ ಹೋದ್ರೆ ಯಾವ್ದಿಂದ ಹೋದ್ರೆ ಹೇಗೆ ಹೋದ್ರು ಶಬ್ದ ಸಿಗುದಿಲ್ವಾ? ಬೇಕ ಪುಣ್ಯಾತ್ಮ. ಜಾಪು ಜರಿ. ಯಾವ ಜಾಪು? ಯಾವ ಜರಿ? ನನ್ನ ಮಾತಿನ ಜಾಪು ಅದು ನಿಮಗೇನು ತೊಂದರೆ ಇಲ್ಲ. ನನಗೇನು ನನ್ನ ಎದುರಿನ ಮಾತಾಡ್ತಾ ಇದ್ದೇನೆ, ಅದಕ್ಕೆ ಸಮಸ್ಯೆ ಇಲ್ಲ. ಹಾಗಾಗಿ ಅಲ್ವಾ? ಯಾವ್ದಲ್ವಾ? ಓ, ನೀವು ಮುಂದೆ ಹೋಗಕ್ಕೆ ಇದೇ ದೇವಲೋಕದ ಭಾಷೆ. ದೇವಲೋಕದ ಭಾಷೆ ಇದೇನಾ? ಇದು ನನ್ನ ಭಾಷೆ. ಇರ್ಲಿ. ಸ್ಥಳದ ವೈವಿಧ್ಯತೆ. ಯಾವುದು? ಸ್ಥಳದ ವೈವಿಧ್ಯತೆ ಅಂದ್ರೆ ಎಂತದ್ದು? ವ್ಯಕ್ತಿಯ ವೈವಿಧ್ಯತೆ ಅಂದ್ರೆ ಏನು? ಇದು ಎರಡು ಸೇರಿ ಭಾಷೆ. ಇಲ್ಲಿ ವ್ಯಕ್ತಿಗಳಿದ್ದಾರ? ಇರುವವರೆಲ್ಲ ಶಕ್ತಿಗಳು ಎನ್ನುವುದಾಗಿ ಭಾವಿಸಿದ್ದೇನೆ. ವ್ಯಕ್ತಿಗತವಾಗಿ ಮಾತಾಡ್ತಾ ಇದ್ದೇನೆ. ನೀನು ಅವ್ಯಕ್ತ ಶಕ್ತಿ ಆಗಿದೆ. ದೇವಲೋಕಕ್ಕೆ ಸಂಬಂಧಪಟ್ಟು ಮಾತಾಡಬೇಕು. ವ್ಯಕ್ತಿ, ಜನ ಇದು ಬೇರೆ ಲೋಕದ್ದು. ಎಷ್ಟು ದಿವಸ ಬಂದು ಹೋಗಿದ್ದೇನೆ ಇಲ್ಲಿಗೆ? ಯಾರು? ನೀನು. ಪ್ರಥಮ. ಮತ್ತೆ ಈಗ ನಿನ್ನ ನೋಡಿದ ಮೇಲೆ ಅರ್ಥ ಆಯ್ತು ಯಾಕಾದ್ರೂ ಬಂದು ಸತ್ಯ. ದೇವಲೋಕದ ಭಾಷೆ ಇದೇ ಅಂತ ಆಗುತ್ತೆ. ದೇವ ಭಾಷೆ ಅನ್ನೋದು ಪ್ರತ್ಯೇಕ ಉಂಟು. ನೀನ್ ಕೇಳಿದ್ದು ನಾನು ಕೇಳಿದ್ದಲ್ಲ, ಹೇಳುವುದನ್ನು ಕೇಳಿದ್ದೇನೆ. ನಾವು ಹೇಳುತ್ತೇವೆ ಆಗಾಗ. ನೋಡು, ಯಾವುದು ನೇತಾಡ್ತಾ ಉಂಟು. ಯಾವ್ದದು? ಪಲಿಕೆ. ಏನದು? ಕರಿ ಪಲಿಕೆ. ಫಲಕ. ನೋಡಕ್ಕ, ಅಷ್ಟು ದೊಡ್ಡ ಅಕ್ಷರದಲ್ಲಿ ನಾವು ಬರೆದಿದ್ದೇವೆ, ಕಾಣಿಸುದಿಲ್ಲ ನಿಮ್ಗೆ? ಏನಂತ ಬರ್ದಿದ್ದೇವೆ? ಅಪ್ಪಣೆವಿನ ಪ್ರಸವ ಇಲ್ಲ. ಅಷ್ಟು ನೋಡ್ಕೊಂಡು ನೀವು ಮುಂದಾಗಿ ಬರ್ತೀಯಲ್ಲ. ದೇವಲೋಕದಲ್ಲಿ ಪ್ರಸವ ಆಗಬೇಕು ಅಂತ ಹೇಳಾದ್ರೆ ಅಪ್ಪಣೆ ಬೇಕೇನೋ ಎಂತದ ಪ್ರಸವಕ್ಕೆ? ಎಂತ ತಿಳ್ಕೊಂಡೆ ನೀನು? ನೀನೇನು ಹೇಳಿದೆ ಅದನ್ನೇ. ಅದರ ಅರ್ಥ ಎಂತದ್ದು? ಪ್ರಸವ ಅಂದ್ರೆ ಎಂತದ್ದು? ಪ್ರವೇಶಿಸಬಾರದು. ಅದೇ ಕಾಣಿಸ್ತಾ ಉಂಟಲ್ಲ. ಒಂದು ಒಳ್ಳೇದಾಯ್ತು. ದೇವಲೋಕದಲ್ಲಿ ಭಾಷೆ ಬರ್ದವರು ಇದ್ದಾರೆ ನೋಡಿ, ಈಗ ಗೊತ್ತಾಯ್ತು. ಎಂತ ಭಾಷೆ ಬರುದಿಲ್ವಾ ನಿನಗೆ? ಭಾಷೆ ನಿನ್ಗೆ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ ಅಂತ ಹೇಳು. ನನಗೆ ನನಗೆ ಹೇಳುವುದಾ? ನೀ ಬಂದಂತವ ಯಾರು ಹೇಳುದು ಬೇಡವಾ? ನರಕಾಸುರ ಎಂತ ಪ್ರಜ್ಯೋತಿಷ ಪರ್ವಕ್ಕೆ ಸಂಬಂಧಪಟ್ಟವ. ಯಾವ್ದದ? ಬೇಡ, ನಾಳೆಗೆ ಅಲ್ಲೇ ಗಂಟು ಬಿದ್ದು ಹೋದಿತ್ತು. ಗಂಟು ಬೀಳ್ಲಿಕ್ಕಿಲ್ಲ. ನರಕಾಸುರ. ಗಂಟಾಕಿ ಭೌಮಾಸುರ. ಎಂತ ಭೌಮಾಸುರ? ಭೌಮಾಸುರ ನೀನು? ನಾನು ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಅಪ್ಪನೊಡನೆ ಹೋರಾಟ ಮಾಡುವುದಕ್ಕೆ ಬಂದೆ. ಅಪ್ಪನ ಸುದ್ದಿ ಕೈ 75 ಬಿಟ್ಬಿಡುವೆ ನಾನು. ಅಜ್ಜ, ನಿನ್ನ ಕುಲ, ನಿನ್ನ ಕುಟುಂಬ ಎಲ್ಲವೂ ಸುದ್ದಿನೂ ಹೇಳ್ತೇನೆ, ಹೇಳು. ನಿನಗೆ ನೋಡು, ಅದು ಬರಲಿಕ್ಕಿಲ್ಲ ನಿಮ್ಗೆ. ಯಾವುದು? ಅಪ್ಪನ ತೆಗೆಯುವುದು, ಅಜ್ಜನ ತೆಗೆಯುವುದು. ಅಪ್ಪ ಅಂದ್ರೆ ಯಾರು? ಯಾರು? ಯಜಮಾನನನ್ನು ಅಪ್ಪ ಅಂತ ಕರೀತಾರೆ. ನೋಡು, ನೀವು ಯಾರ ಸುದ್ದಿ ಬೇಕಾದ್ರೂ ನಮ್ಮ ಯಜಮಾನ ಸುದ್ದಿ ಬಂದಿರುತ್ತಲ್ಲ. ದೇವಲೋಕದ ಯಜಮಾನ ಯಾರು? ನಮ್ಮ ದೇವೇಂದ್ರ. ಮಾಡ್ಕೊಂಡೆ. ಅದೇ ಅವರು ಸುದ್ದಿ ಎತ್ತಿದಾಕ್ಷರಿಗೆ ನಖದಿಂದ ಸಿಕ್ಕಿದವರಿಗೆ ಸಿಟ್ಟು ಹೇಳ್ತದೆ ನನಗೆ. ಎಲ್ಲಿ ನಖ ಉಂಟು, ಎಲ್ಲಿ ಶಿಖ ಉಂಟು? ನೋಡಿ, ಶಿಖ ಇದು ಉಂಟು, ನಖ ಇನ್ನು ಮೇಲೆ ಉಂಟು. ನೋಡಿ, ಸರಿ ಮಾಡಿ. ಒಳ್ಳೆ ಮಾತಾಡ. ನಿನ್ನ ಭಾಷೆ ಮೇಲೆ ನಾನು ಹಿಡಿತಾ ಇಲ್ಲ. ಏನ್ ಬೇಕಾದ್ರೂ ನಮ್ಮ ಭಾಷೆ ಮೇಲೆ ಹಿಡ್ತಾ ಉಂಟು. ಹೋಗಿ ನೀನು ಈಗ ನೋಡು, ಬಂದಿದ್ದಾನೆ ನರಕಾಸುರ. ಈಗ ನಿನ್ನ ಮೇಲೆ ನೀನು ಹಿಡ್ತಾ ಸಿಗಬೇಕಾ? ಯಾವ ದಾರಿಯಿಂದ ಹಿಡ್ಕೊಂಡು ಬಂದಿದ್ದೆ ನೋಡು, ಅದೇ ದಾರಿಯಲ್ಲಿ ಸಾಗಿದ್ರೆ ಒಳ್ಳೆಯದು. ಇಲ್ಲಂತಾದ್ರೆ ಕಾಲ ಕೊಡದು ಕೈ ಕೊಡ್ತೇನೆ ಕಾಟಿ. ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಎಂತದ? ಸುಮ್ಮನೆ ಉಳಿದೆವು ಅಂತ ಹೇಳಾದ್ರೆ ಹಾದಿಯ ಬದಿಯ ಮುಳ್ಳಿನ ಗಿಡದ ಮೇಲಿರುವ ಓತಿಕೇತವು ತಲೆ ಎತ್ತುತ್ತದೆ. ಓತಿಕೇತ ಸುದ್ದಿ ಇಲ್ಲಾಕೋ? ನಿನ್ನ ನೋಡಿದ್ರೆ ನೆನಪಾಗುತ್ತದೆ. ನಿನ್ನ ನೋಡಿದ್ರೆ ಬೇರೆ ಗುಟ್ಟ ನೆನಪಾಗ್ತದೆ. ಹಾಗಾದ್ರೆ ಎರಡರಲ್ಲಿ ಯಾವ್ದು ಇತ್ಯರ್ಥ ಆಗ್ಬೇಕು ಅಂತ ಹೇಳಾದ್ರೆ ನನ್ನ ಕರೆಯುವ ನೀನೇನಾ? ನೀನ ನನ್ನ ಕರೆಯುವ? ಇನ್ನು ಕೊಡಿಲಿಕ್ಕೆ ಆಗ್ತದೆ. ಕರೀತು ನಿಲ್ಲದು. ಕರಿ, ಒರೆ, ಸ್ವರೆ ಏನೋ
ಒಳ್ಳೆದಿಲ್ಲ ಹೇಳು. ನನ್ನನ್ನು ಕಾಲಿಗೆ ಹೋಗುವ ನೀನೇ ಯಾರು? ಈಗ ನಾವಿಬ್ಬರೇ ಹೊಡ್ಕೊಂಡ್ರೆ ಆಗ್ತದೆ. ಹೊಡ್ಕೊಂಡು ಈಗ ನಾವಿಬ್ರು ಹೊಡೆದಾಡಿಸಿದ್ರೆ ನಿನ್ನ ಭಾಷೆ ಹೊಡೆದಾಟ. ಹೌದು, ಇಲ್ಲಿ ರಕ್ತಪಾತ ಆಗ್ತದೆ. ಸಮರ ಒಂದು ನೀ ಸಾಯ್ತೆ, ಇಲ್ಲ ನೀನು ಸಾಯ್ತೆ. ನಾನ್ ಮಾಡು ಸಾಯ್ಕೊಂಡಲ್ಲ. ಯಾಕೆ ಸಾಯ್ತಿಲ್ಲ? ನಾವು ಕುಡಿದಿದ್ದೇವೆ. ಏನೋ ಅಮೃತವನ್ನೇ. ಏನು ಗೊತ್ತಿ ಹೇಳು. ಯಾಕೆ ನೀನು ದೊಡ್ಡ ಅನುಮಾನ? ಅನುಮಾನ ಅಲ್ಲ, ಅನುಮಾನ ಎಲ್ಲಾದ್ರೂ ಸಿಕ್ಬಿಡುತ್ತೆ ಅಂತ ಹೇಳು. ಇಲ್ಲಪ್ಪ, ಹಾ. ನಾ ಸಿಕ್ಕ ಬಿಡಿ ಮಗನ ಅಲ್ಲ, ಯಾಕೆಂದ್ರೆ ನೀನು ಕೊಟ್ಟ ಸ್ಥಳ ಬೇಕು. ನೀನು ಹೋಗಿ ಹೇಳುತ್ತೀಯೋ ಅಥವಾ ನಿನಗೆ ಪಡಿಬೇಕೋ? ನೀನು ನೋಡ್ಲಿಕ್ಕೆ ಬಂದದ್ದು ದೇವೇಶ್ವರನ. ಈಗ ನಾವಿಬ್ರು ಎಂತ ಸುಮ್ಮನೆ ಹೊಡೆದಾಟ ಮಾಡ್ಕೊಂಬುದ? ಈಗ ಸುಮ್ಮನೆ ಯಾಕೆ ಮಾಡಿರೋ ಅಲ್ಲೇ ಕುತ್ಕೊಂಡಿರುವುದ? ಈಗ ನಾವಿಬ್ರು ವ್ಯವಸ್ಥಿತ ಹೊತ್ತಿನವರೆಗೆ ಆ ಬಗ್ಗೆ ನಿನಗೆ ಆಲೋಚನೆ ಆಗಲಿಲ್ವಾ? ನಾವು ಒಂದು ಸುತ್ತು ಬಂದಲ್ಲ, ಹಾಗೆ ನಾನು ಯೋಚನೆ ಮಾಡ್ತೆ. ಈಗ ಅರ್ಥ ಆಯ್ತು. ನೀನು ಒಂದು ಸುತ್ತು ಕಡಿಮೆ ಆಗಿತ್ತು ನಿನಗೆ. ಸುಳ್ಳಲ್ಲ, ನಿನಗೆ ಹೇಗೆ ಗೊತ್ತಾಯ್ತು? ಈಗ ಹೇಳ್ತಿಲ್ಲ ನೀನು ಸುತ್ತು ಬಂದ್ರ ಮೇಲೆ. ಹಾಗಾಗಿ ಪುಣ್ಯಾತ್ಮ ಯಾರು? ನೀನೆ. ಹೇಳು. ಸಂತೋಷ ಆಗೋಯ್ತಲ್ಲ? ಹೇಳ. ಹಾಗಾಗಿ ನೀನು ಬಂದ ವಿಚಾರವನ್ನು ನಮ್ಮ ಒಡೆಯಲ್ಲಿ ಹೋಗಿ ಹೇಳುದಲ್ವಾ? ಶುಭವಾಗಲಿ ಅಂತೇಳು. ಯಾವತ್ತು ಸುಬ್ಬನೇ ಆಗ್ತದೆ ಅವಳು. ಶುಭವಾಗಲಿ ಅಂತೆ. ಸುಬ್ಬ ಅಂದ್ರೆ ತಲೆ ಹೊಡಿತೇನೆ. ಅಧಿಕ ಪ್ರಸಂಗಿ, ಅಸಂಬದ್ಧ ಪ್ರಲಾಪಿ. ಯಾರು ನೀವು? ಭೂಭಾರಕ ಅನ್ನಶತ್ರು. ಭೂಮಿ ಮೇಲಿದ್ದೆ ಈಗ. ಕೃಷ್ಣ ಭೂಭಾರ ಅನ್ನೋದಕ್ಕೆ ಭೂಮಿ ಮೇಲಿದ್ಯಾ? ಅದು ಅಲ್ಲ, ದೇವಲೋಕದಲ್ಲಿ. ಅಲ್ಲ. ಭೂಮಿ ಭಾರ ನನಗೆ ತಲೆ ಸರಿ ಇಲ್ಲ ಅಂತ ನಮಗೂ ಸರಿ ಇಲ್ಲ ಅಂತ ಹೇಳಿದ್ಯಾ? ಭೂಮಿ ಭಾರ ಕಾಲು ಬಂದಿದ್ದೇನೆ. ಅದರ ಬಿಡು. ಯಾರು ನೀನು? ಒಡೆಯ ದ್ವಾರದಲ್ಲಿದ್ದವ. ದ್ವಾರಪಾಲಕ. ಹೌದು ಒಡೆಯ. ಇಲ್ಲಿ ಯಾಕೆ ಬಂದೆ? ಅಯ್ಯೋ ಒಡೆಯ, ಇವತ್ತಿಗಂತೆ ನೀವು ಕೇಳಬೇಕು. ದ್ವಾರದಲ್ಲಿ ಇರುವಂತ ಸಮಯದಿಂದ ಒಡೆಯ. ಅಂದ್ರೆ ಯಾರು ಕೊಡುವುದಕ್ಕೆ ಕಡಿಮೆ ಮಾಡಿದ್ರ? ಅಯ್ಯೋ, ನಮ್ಮ ಕೊಡುವವರು ಕಡಿಮೆ ಮಾಡ್ಲಿಕ್ಕೆ ಉಂಟಾ? ಮತ್ತೆ ಸಿಗುವ ಸಂದರ್ಭದಲ್ಲಿ ಸಿಗ್ಲಿಲ್ವೋ? ನಾವು ಕೇಳಲಿಕ್ಕೆ ಹೋಗಿದ್ದೆ ಒಡೆಯ. ಮತ್ತೆ ಕೊಡುವವ್ರ ಮೇಲೆ ನಮ್ಗೆ ಗಟ್ಟಿ ಉಂಟು ವಿಶ್ವಾಸ. ಮತ್ತೆ ಕೊಡುವುದಕ್ಕಿಂತ ಹೆಚ್ಚೇ ಕೊಡ್ತಾರೆ ಹೇಳುವುದಾಗಿ ಭರವಸೆ ಗಟ್ಟಿ ಮಾಡ್ಕೊಂಡೇ ಬಂದವ ಒಡೆಯ ನಾನು. ಅದಕ್ಕೆಲ್ಲ ಕಡಿಮೆ ಮಾಡೋದಿಲ್ಲ ನೀನು. ಒಂದು ಕತೆ ಏನಾಯ್ತು ಹೇಳು. ಒಡೆಯ, ದ್ವಾರದಲ್ಲಿರುವಂತ ಸಂದರ್ಭ ಉಪದ್ರ ಹೇಳಲಿಕ್ಕಿಲ್ಲ ಒಡೆಯ. ಯಾರ್ದು ಉಪದ್ರವ? ಒಬ್ಬಿಬ್ರದಲ್ಲ ಒಡೆಯ. ಮತ್ತೆ ಇದು ರಾಕ್ಷಸರು. ಯಾರ? ರಾಕ್ಷಸರು ಒಡೆಯ. ಮುಂದೆ ಬಾ. ಮತ್ತೊಮ್ಮೆ ಹೇಳು. ಇದು ರಾಕ್ಷಸರು. ನಿನ್ನ ನಾಲಿಗೆ. ಒಬ್ಬಿಬ್ರಲ್ಲ ಒಡೆಯ. ರಾಕ್ಷಸರು ಹಿಂದೆ ಅನೇಕ ಜನ ಬಂದಿದ್ರು. ಬಹಳಷ್ಟು ಜನ ಬಂದವರು ಹೋದರು. ಹೌದು ಒಡೆಯ. ಅವತ್ತಿಂದ ಇವತ್ತುವರೆಗೂ ನಮಗೂ ಬಂದ ತಪ್ಪಿಸಲ್ಲ ಒಡೆಯ. ಏನಾಯ್ತಾ ಒಡೆಯ? ಇವತ್ತು ದ್ವಾರದಲ್ಲಿರುವಂತ ಸಂದರ್ಭದಲ್ಲಿ ಆ ಒಬ್ಬ ಬಂದ. ಯಾರು? ಒಬ್ಬ ಅಂದ್ರೆ ಸೇನಾಧಿಪತಿ ಅವ. ಅವನ ಹಿಂದೆ ಪುಂಕಾನುಪುಂಕ ಸೇನೆ ಉಂಟು ಒಡೆಯ. ಪುಂಕಾನುಪುಂಕವಾಗಿ ಹೌದು ಸೇನೆ. ಒಡೆಯ. ಲಕ್ಷೋಪಲಕ್ಷ ಸೇನೆ. ಒಂದು 100-200 ಜನ ಆಗ್ರೆ. ಇದೆಲ್ಲ ಎಲ್ಲಿ ಕಲ್ತ್ಕೊಂಡ್ರೆ ಪುಣ್ಯಾತ್ಮನಿಗೆ? ಒಡೆಯ ಅದಲ್ಲ. ಅಲ್ವಾ, ಲಕ್ಷ ಆದ್ಮೇಲೆ 150. ನಾ ಇಲ್ಲಿಗೆ ಬಂದ ಮೇಲೆ ಕಲ್ತಿದ್ದು ಒಡೆಯ.
ನೋಡು ಈ ಸ್ಥಳದ ಹೆಸರೇನಾದ್ರೂ ಎಲ್ಲಾದ್ರೂ ಹಾಳು ಮಾಡಿದ್ರೆ ಇಲ್ಲಪ್ಪ. ತಲೆ ಹೊಡಿತಾರೆ. ಇಲ್ಲಪ್ಪ ಒಡೆಯ. ಇಲ್ಲಿ ಬಂದ ಮೇಲೆ ಕಲ್ತಿದ್ದೆ ಅಂದ್ರೆ ಇದು ಅಂದ್ರೆ ಒಡೆಯ ಹಾ. ನಮ್ಮ ಮುಂದೆ ಕಾಣುದು ಮಾತ್ರ ಲೆಕ್ಕ. ಹಿಂದಿದ್ದವರು ಲಕ್ಷೋಪಲಕ್ಷ. ಹಾ ಅದು ಲಕ್ಷ ಸಮ. ಹಾ ಆಗ ಒಡೆಯ ಹಾ. 10 ಜನ ಬಂದಿದ್ರು ಒಡೆಯ. ಹಾ. ಅದನ್ನು ಒಬ್ಬ ಎಲ್ಲಿ ಸತ್ತಿದ್ದೇನೆ ಹಾಗೆ ಮುಂದೆ ಬಂದ್ಬಿಟ್ಟ. ಸತ್ತವೇ ಬಂದು ಅಲ್ಲ ಅಲ್ಲ ಅಲ್ಲ. ಮತ್ತೆ ನನ್ನ ಪಾಡಿಗೆ ಅವ್ನು ಸತ್ತವನೇ ಇವತ್ತು. ಅಂದ್ರೆ ಹಾ. ಉಪದ್ರ ಅಂತ ಅವನಿಂದನೇ ಓಹೋ ಹೀಗೆ ಬಂದಂತವ ಹಾ. ಜೋರಾದ ಒಡೆಯ. ನಾನು ಬಿಡ್ಲಿಲ್ಲ. ಮತ್ತೆ? ಯಾರ ಎಲ್ಲಿಯವನು ಅಂತ ಹೇಳಿ ಕೇಳಿ ಶುರು ಮಾಡಿದ ಒಡೆಯ. ಹಾ. ಹೇಳ್ದವ ಹಾ. ಇದು ಭೂಲೋಕದಂತೆ. ಇದು ಭೌಮಾಸುರ ಅಂತ ಹೇಳ್ತಪ್ಪ. ಭೌಮಾಸುರ ನರಕಾಸುರ ಅಂತ ಕರೀತಾರೆ. ನರಕಾಸುರ. ಹೌದು ಒಡೆಯ. ಇಲ್ಲಿಗೆ ಯಾಕೆ ಬಂದಂತ? ಇದು ಪ್ರಾಪ್ತು. ಅಲ್ಲ ಆಮೇಲೆ ನಾಲಿಗೆ ತಿಕ್ಕೋಬಹುದು. ಇದು ಪ್ರಾಜ್ಞೋ ಪ್ರಾಚ್ಯೋತಿಷಾಪುರ. ಅಲ್ಲಿ ಅವನಂತೆ ಒಡೆಯ. ಹಾ. ಇಲ್ಲಿಗೆ ನಿಮ್ಮೊಟ್ಟಿಗೆ ದುರವನ್ನು ಬಯಸಿ ಬಂದಿದ್ದಾನಂತೆ ಒಡೆಯ. ಹಾ? ಅವ ನನಗೆ ಎಂತದ್ದು ಹೇಳಿ ಸಾಗಿ ಒಡೆಯ. ಅವನು ಯಜಮಾನಿಕೆ ಎಂತದ್ದು ಹಾಗೆ ಹೀಗೆ ಅಂತ ನಿಮಗೂ ವಹಿಸಲು ಅಪ್ಪ ಇಲ್ಲಿಯವರೆಗಾಗಿ ಕುರುಳರ ದುಷ್ಟರು ಆಗಮನ ಆಗ್ಲಿಲ್ಲವಾಗಿತ್ತು. ಆಗಿದ್ರು ಹೇಗೆ ಬಂದಿದ್ರು ಹಾಗೆ ಹೋಗಿದ್ರು ಒಡೆಯ. ಬಂದವರೆಲ್ಲ ನಮ್ಮ ಎದುರಿಗೆ ನಿಂತವರಲ್ಲ. ಅಯ್ಯ ನಿಂತರೂ ಕೂಡ ಸತ್ತವರೇ. ಮತ್ತೆ ಹೀಗಿರುವಾಗ ಒಬ್ರು ಕಾಲ್ ಮೇಲೆ ನಿಲ್ಲಿಲ್ಲ. ಭೌಮಾಸುರ ಹೌದು ಒಡೆಯ. ಇವ ಯಾವ ಲೆಕ್ಕ? ನಮ್ಮವರನ್ನೆಲ್ಲ ಕೂಡಿಕೊಂಡು ಮುಂದೆ ಸಾಗುತ್ತೇನಂತೆ. ಅವನ ಅದಟ್ಟು, ಅವನ ಬಲ ಏನು ಎಷ್ಟು ಎನ್ನುವುದನ್ನು ನೋಡಬೇಕಂತಾದ್ರೆ ನೋಡ್ಬೇಕಂತಾನೆ. ಇಲ್ಲಲ್ಲ. ಕೇಳುವವರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಅಗ್ನಿ ಎನ್ನುವುದಾಗಿ. ನೀನು ಹೌದು. ಮೂರ್ಖಾಲು ನಿನಗೆ
ಬಂದವಾದೀರು ಭೌಮಾಸುರನೇ ಹೌದು. ನಾನೇ ನೀನೇ ನಿನ್ನ ಅನುಮಾನ, ನಿನಗೊಂದು ಸಣ್ಣ ಅನುಮಾನ ಇತ್ತು. ಹೇಳು. ಬಂದವರು ಯಾರು ಎನ್ನುವುದಾಗಿ. ಹೌದು, ನಾನೇ ಭೌಮಾಸುರ. ಹೌದು ಅಂತಾದರೆ ನಿನ್ನದ್ದೇನ? ಹಾ, ಇಲ್ಲಿಯವರೆಗಾಗಿ ಹಾ, ನೀವು ನಿಮ್ಮಂತವರು ಎಷ್ಟೋ ಜನ ಬಂದವರಿದ್ರು. ಬಂದವರು ಹಿಂತಿರುಗಿ ಹೋದವರಿಲ್ಲ. ಹಾಗೆ ಹಾ, ನೀನೂ ಬಂದು ಅದೇ ದಾರಿಯಲ್ಲಿ ಹೋಗ್ತೀಯೋ ಅಥವಾ ಎಲ್ಲವನ್ನು ಬಿಟ್ಟು ಇದ್ಯಾವುದು ಬೇಡ, ನನ್ನ ತಪ್ಪಾಯ್ತು ಎನ್ನುವುದಾಗಿ ಪಾದಕ್ಕೆರಗಿ ಕ್ಷಮೆಯನ್ನು ಯಾಚಿಸ್ತೀಯೋ ಜೀವವನ್ನು ಉಳಿಸಿಕೊಳ್ತೀಯೋ. ಎಲ್ಲವನ್ನು ಬಿಟ್ಟು ನನಗೆ ನಿಮ್ಮ ಸಹವಾಸ ಬೇಡ ಅಂತ ಹೋಗು. ಹೌದು. ಅಂದ್ರೆ ನಿಮ್ಗೆ ನಾವು ಬಿಟ್ಟು ಹೋಗುದ್ರ ಅಗತ್ಯ ಉಂಟು ಅಂತ ಹೇಳಿ. ಹಾಗಲ್ವಾ? ಅಂದ್ರೆ ಇಲ್ಲೇ ಸಾಯುವುದಕ್ಕಿಂತವ ಹಾ, ಹಾ. ಬದುಕುವುದು ಲೇಸು. ಹಾಗಾಗಿ ಬದುಕಿ ಸಾಧಿಸು. ಅದನ್ನ ಏನು ಸಾಧಿಸಿದೆ? ಇಲ್ಲಿ ಬಂದವರು ಎಷ್ಟು ಜನ ಸತ್ತಿದ್ದಾರೆ? ಎಷ್ಟು ಜನ? ಎಷ್ಟು ಜನ ಸತ್ತಿದ್ದಾರೆ? ಎಷ್ಟು ಜನ? ಬಂದಿದ್ದಾರೆ. ಹಾ, ಬಂದ ಮೇಲೆ ನೀವು ಓಡೋಗಿದ್ದೀರಿ. ಹೌದು ಓಡಿದ ಬಳಿಕ ಅವರನ್ನು ಕೊಂದವರು ಬೇರೆ ಬೇರೆ ಗುಣದವರು. ಹೌದು. ನೀನ್ ಯಾರನ್ನು ಕೊಂದವ ಅಲ್ಲ. ನಾನು ಬಂದವಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಸತ್ತಿದ್ದಾಳೆ ಅಂತ ಹೇಳುವಾಗ ಸತ್ತಿದ್ದವರು. ಸತ್ತಿದ್ದಾಳೆ ಅಂತ ಹೇಳುವಾಗ ಕೊಂದದ್ರ ಬಗ್ಗೆ ಏನಾದ್ರೂ ಸಾಕ್ಷಾತ್ಕಾರವಿರಬೇಕು. ಅದು ಇಲ್ಲದೆ ಸುಮ್ಮನೆ ಮಾತಾಡುವುದಲ್ಲ. ಈಗ ನಾನಿಲ್ಲಿ ಬರುವುದಕ್ಕೆ ಕಾರಣ ಏನು? Bye.
ನಿನ್ನ ದಾರಿಗೆ ಸುಂಕ ಇಲ್ಲ ಎನ್ನುವುದಾಗಿ ಹೌದು. ಹಿಂದೆ ತರುತ್ತೆಲ್ಲ ಬರೆ ಬರೆ ಒಳಿತು ಹೌದು. ಇಲ್ಲ ಅಂತ ಆದ್ರೆ ಇನ್ನ ಶಿರ ಎನ್ನುವುದು ಛೇದಿಸಬೇಕಾದಿತ್ತು ಎಚ್ಚರ. ಮಧ್ಯದಲ್ಲಿ ಮಾತನಾಡೋದು ಒಳ್ಳೇದಾಯ್ತು ನೀವು. ಹಾ, ಯಾಕೆ ಗೊತ್ತುಂಟು? ಯಾಕೆ ಒಂದವರು ವಿರೋಧಿ ಆದರೂ ಕೂಡ ವಿರೋಧಿಯಲ್ಲಿರಬಹುದಾದಂತ ಹಾ, ಗುಣವನ್ನ ಎತ್ತರಿಸುವಲ್ಲಿ ಹಾ, ದೇವತೆಗಳು ಸಮರ್ಥರು ಎನ್ನುವುದಾಗಿ ಹಾ, ಭಾವಿಸಿದವ ನಾವು. ಅಷ್ಟಕ್ಕೂ ಹಾ, ನಮಗೂ ನಿಮಗೂ ಅಭಿನವ ಭಾವ ಸಂಬಂಧ ಉಂಟು. ಹೌದು. ಭೂಲೋಕದ ಲೆಕ್ಕಾಚಾರದಲ್ಲಿ ಹೇಳುವುದಾದ್ರೆ ಹಾ, ಒಂದು 12 ದಿವಸ ಸೂತ್ಕ ನಮಗೆ ನಿಮ್ಗೆ ಅನ್ವಯಿಸ್ತದೆ ಇದು. ನಿಮ್ಮ ಲೆಕ್ಕದಲ್ಲಿ ನಮ್ಮ ಲೆಕ್ಕದಲ್ಲ. ಅಲ್ಲ ಭೂಲೋಕ. ಆಯಾದಿಗಳು ಹೌದಪ್ಪ, ಬೇರೆ ದಿತಿ ದೇವಿಯ ಮಕ್ಕಳು. ನೆನ್ಪಾಯ್ತಾ ಈಗ? ಹೌದು. ಅಲ್ಲ, ಯಾವಾಗಲೂ ನೆನ್ಪುಂಟು ಅಂತ ಹೇಳು. ಹಾ, ಹೌದು ಅಂತ ನಾನು ಹೇಳಿದ್ದಕ್ಕೆ ನಾನು ಹೇಳಿದ ಮಾತನ್ನೇ ಪುಷ್ಟೀಕರಿಸ. ಅಲ್ಲಪ್ಪ. ದಾಯಾದಿಗಳು ಹಾ,
ದೊಡ್ಡಮ್ಮನ ಮಕ್ಕಳು ಮತ್ತು ಚಿಕ್ಕಮ್ಮನ ಮಕ್ಕಳು. ದಿತಿ ದೇವಿಯ ಮಕ್ಕಳು ನೀವು, ಹಾ. ಅದಿತಿ ದೇವಿಯ ಮಕ್ಕಳು ನಾವು. ಅಲ್ವಾ? ಹಾ. ಸ್ವಲ್ಪ ಹಿಂದಕ್ಕೆ ಹೋಗು ನೀನು. ಹಾ. ಅಂದರೆ ಹಾ. ಚಾಕ್ಷುಷ ಮನ್ವಂತರದಲ್ಲಿ ಹಾ. ನಡೆದಿರಬಹುದಾದಂತ ಸಮುದ್ರ ಮಂಥನ. ಹಾ. 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 ಯಾಕಾಗಿ ಆ ಪ್ರಸಂಗ ತಲೆದೂರಿ ಬಂತು? ಸುವಸ್ತುಗಳನ್ನು ಪಡೆಯಬೇಕು ಎನ್ನುವುದಾಗಿ. ದೂರ್ವಾಸರ ಶಾಪದ ನಿಮಿತ್ತವಾಗಿ ಹೌದು. ಕಳೆದುಕೊಂಡಿರಬಹುದಾದಂತಹ ಹಾ. ಸುವಸ್ತುಗಳನ್ನ ಪುನಃ ಪಡೆಯಬೇಕು ಹೌದು. ಎಂಬ ಕಾರಣಕ್ಕಾಗಿ ನಿಸ್ತೇಜಿಗಳಾದಂತ ನೀವು ಹಾ. ತೇಜಸ್ವಿರಾಗಬೇಕೆನ್ನುವಂತ ಹಾ. ಆಶೋತ್ತರವನ್ನು ಹೊಂದು, ಹ್ಮ್. ಅಂದ್ರೆ ಕಾಮನೆಯನ್ನ ಮನಸ್ಸಿನಲ್ಲಿ ಸಂಕಲ್ಪಿಸಿ, ಹೌದು. ಆಗ ಹ್ಮ್. ಕಳೆದುಕೊಂಡಂತ ಸ್ವಸ್ಥವನ್ನ ಪಡೆಯುವಲ್ಲಿ ಹ್ಮ್. ಸಮುದ್ರವನ್ನು ಮತಿಸುವುದಕ್ಕಾಗಿ ಹೌದು. ಕಡೆಗೋಲು ಯಾವುದರದ್ದು? ಮಂದರಾಚಲ ಪರ್ವತ. ಹೌದಾ? ಹ್ಮ್. ಹಗ್ಗ ಯಾವುದು? ಬಾಸುಕಿ. ಕಡಿಯುವುದಕ್ಕೆ ಇದ್ದಂಡಗಳಾಗಿ ನಿಂತವರು ಯಾರ್ಯಾರು? ದೇವತೆಗಳು ಹಾಗೂ ದಾನವರು. ಹಾಗೂ ಅಲ್ಲ, ದೇವತೆಗಳು ಎಷ್ಟು? 33 ಕೋಟಿ. ದಾನವರೆಷ್ಟು? 66 ಕೋಟಿ. ಹೆಚ್ಚು ಯಾರದ್ದು? ನಿಮ್ಮದೇ. ಅದರ ಬಗ್ಗೆ ಆಕ್ಷೇಪ ಇಲ್ಲ. ಹಾಗಾದ್ರೆ ಸಮುದ್ರವನ್ನು ಮತಿಸುವಾಗ ಹಾ. ಒಂದು ಬರವಣಿಗೆ ಆಗಿತ್ತು, ನೆನ್ಪುಂಟ ನಿನಗೆ? ಈ ಬರವಣಿಗೆ ಆದಂತ ಬರದದ್ದೆಲ್ಲ ಹೋಯ್ತು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಒಂದು ಒಪ್ಪಂದ. ಹಾ. ಬರಬಹುದಾದಂತ ಸುವಸ್ತುಗಳನ್ನ ಹಾ. ಸಮಪಾಲು ಎನ್ನುವುದಾಗಿ ಹಾ. ಪಾಲನ್ನು ಕೊಡ್ತೇವೆ ಅಂತ ನೀವು ಹೇಳಿದವು. ಹಾ. ಹಾಗೆ ಬಂದಂತ ಸ್ವಸ್ತುಗಳಲ್ಲಿ ಹ್ಮ್. ಪಾಲನ್ನ ಕೊಡಲೇ ಇಲ್ಲವಾ? ಕೊಟ್ಟಿದ್ದೀನಿ. ಹೌದು. ಯಾರ್ಯಾರಿಗೆ ಏನೇನು ಅಂತ ಬೇಕಾದ್ರೆ ಹೇಳ್ತೇನೆ, ಆದ್ರೆ ಇವತ್ತು ಬೇಡ. ಬೇಡ ಬೇಡ. ಯಾಕೆ? ಇವತ್ತು ಬೇಡ ಅಂದ್ರೆ ಇವತ್ತು ಬೇಡ ಅಂದ್ರೆ ಬೇಡ. ಆಮೇಲೆ ಹಾ. ಅಮೃತ ಒಂದು ಬಂತಲ್ಲ, ಹೌದು. ಕೊನೆಯದಾಗಿ ಅಮೃತ. ಹೌದು. ಅಮೃತ ಪಾಲು ಕೊಟ್ಟಿದ್ದೀರ ನೀವು? ಕೊಡ್ಲಿಲ್ಲ. ಯಾಕಾಗಿ? ಯಾಕೆ ಕೊಡ್ಲಿಲ್ಲ? ನಿಮ್ಮವರೇ ಆದಂತಹ ಒಬ್ಬ ದಾನವು ಅಮೃತವನ್ನು ಕುಡಿಯುತ್ತಿರುವಂತಹ ಸಂದರ್ಭದಲ್ಲಿ ದೇವತೆಗಳ ವೇಷ ಧರಿಸಿ ನಮ್ಮಲ್ಲಿ ಬಂದು ಕುಳಿತುಕೊಂಡಿದ್ದೆ. ಯಾಕೆ ಕುಂತ್ಕೊಂಡ? ಅಮೃತ ಸಿಗುವುದಿಲ್ಲ ಎನ್ನುವಂತಹ. ಸಿಗುವುದಿಲ್ಲ. ಹಾ. ಈ ಸತ್ತವ್ರು ಏನ್ ಮಾಡಿದ್ರು ನಮಗೆ ಕೊಡುವುದಿಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಕೊಡುವಂತ ಮನಸ್ಥಿತಿ ದೇವತೆಗಳಲ್ಲಿ ಇತ್ತು. ಹಾ. ಆದ್ರೆ ಮೊದಲೇ ಆತ ಬಂದು ಕುಳಿತಂತಹ ಆ ಕಡೆ ಒಂದು ಆ ಕಡೆ 30, ಈ ಕಡೆ 66 ಎರಡು ಪಗಡ ಮಾಡಿದ್ರು. ಆ ಕಡೆಯಲ್ಲಿ ಹಂಚುತ್ತಾ ಬಂದ ಮೋಹಿನಿ ಜಗನ್ಮೋಹಿನಿ, ಹಾ. ನೀವೆಲ್ಲರೂ ಅಮೃತವನ್ನ ಪಾನ ಮಾಡಿದ್ರಿ. ಹೌದು. ಆಮೇಲೆ ಆ ಕುಳಿತಂತ ವ್ಯಕ್ತಿಯನ್ನ ಗುರುತಿಸಿ ಹಾ. ಅವನ ಕಂಠವನ್ನ ಛೇದಿಸಿದವ. ಅಮೃತ ಎನ್ನುವುದು ಕಂಠದಿಂದ ಕೆಳಗೆ ಇಳಿದದ್ದರಿಂದ ಹಾ. ತಲೆ ರಾಹು ಆಯಿತು, ಕೆಳಗೆ ಕೆಳಗೆ ಎದ್ದು ಆಯ್ತು. ಅವರಂತೂ ಕುಡಿದ್ರು. ಹಾ. ಈ ಕಡೆ ಇದ್ದವರಿಗೆ ಏನ್ ಮಾಡಿದ್ರಿ? ಏನು ಕೊಡು? ಏನು ಕೊಡ್ಲಿಲ್ಲ. ಕೊನೆಗೆ ನಮ್ಮಲ್ಲಾದದ್ದು ಕಲಹ. ಹೌದು. ಅಮರಗಳಾದಂತ ಅಮರತ್ವವನ್ನು ಪಡೆದಿರಬಹುದಾದಂತ ನೀವು ಹೌದು. ಸಾವಿರಂಚಿನಲ್ಲಿರಬಹುದಾದಂತ ನಮ್ಮವರನ್ನು ಹಾ. ಹೊಡೆದು ಒಡೆದು ಪೀಡಿಸಿದಿರಿ. ಹಾ. ಆ ಪ್ರಸಂಗ ಯಾವತ್ತೂ ನೆನಪುಂಟು ನನಗೆ. ಕನಸಿನಲ್ಲಿಯೂ ಆ ಪ್ರಸಂಗದ ದೃಶ್ಯಾವಳಿಗಳನ್ನು ಕಾಣುತ್ತೇನೆ. ಹಾ. ಆಗಾದ ಅನ್ಯಾಯಕ್ಕೆ ಈಗ ನ್ಯಾಯವನ್ನು ಒದಗಿಸಿಕೊಡುವುದಕ್ಕೆ ನಾನು ಬಂದಿದ್ದೇನೆ. ಓಹೋ. ಆದ್ದರಿಂದ ಹಾ. ಪೀಠವನ್ನು ಬಿಡು. ಹಾ. ಅಮೃತದ ವಿಷಯ ಆಮೇಲೆ ನೋಡ್ತೇನೆ. ಹಾ. ಈಗ ನೀನು ಪೀಠವನ್ನ ಬಿಡು. ಭಯ ಉಂಟು ನೋಡು. ನಾನು ಒಂದು ಹೆಜ್ಜೆ ಮುಂದಿಟ್ಟದ್ದೆ ನೀನು ಹೀಗೆ ಅದೇ ಮೈ ಮೇಲೆ ಬೀಳುವುದಕ್ಕೆ ಬರ್ತಾನೆ ಅಂತ ನೀನು ಸಾಯ್ತದೆ ನಿಂತೆ. ಇಲ್ಲ. ಹಾ. ಆದ್ರೆ ನನ್ನನ್ನು ನೀನು ನನ್ನನ್ನ ಏನಂತ ಕರೆದೆ? ಮರಳು ನಿಶಾಚ. ಹೌದು. ಮರಳು ನಿಶಾಚ. ಹಾ. ಅಂದ್ರೆ ನಮ್ಮ ತಲೆ ಸರಿ ಇಲ್ಲ ಅಂತೀನಿ. ಹೌದಾ? ತಲೆ ಸರಿ ಇದ್ದದ್ದೇ ಆದ್ರೆ ತಲೆ ಸರಿ ಇಲ್ಲ ಅಂತ ಒಪ್ಕೊಳ್ತೇವೆ. ಹಾ. ತಲೆ ಸರಿ ಇದ್ದವರೆಲ್ಲ ಮಾಡುವುದೇನು? ಏನು? ಪಾಪ ದದೀಚಿಯ ಬೆನ್ನೇರನ್ನ ಕೇಳಿ ಗರ್ಭವತಿ ಅವನ ಹೆಂಡತಿ ಆದಂತ ಭದ್ರಶಂತಿಯನ್ನು ನೋಡು ಗರ್ಭವತಿ ಇದ್ದರೂ ಅವನ ಸಾವಿಗೆ ಕಾರಣರಾದವರು ನೀವು. ದೇವರಾಣೆ ಆ ಕೆಲಸ ಮಾಡುವುದಿಲ್ಲ. ಇನ್ನು ನಮ್ಮ ದಾನವರ ಕುಲದ ತಾಯಿ ನಿಮ್ಗೇನಾಗ್ಬೇಕು?
ದೊಡ್ಡಮ್ಮ. ದೊಡ್ಡಮ್ಮ. ಹೌದು. ಈ ದೊಡ್ಡಮ್ಮನ ಗರ್ಭವನ್ನ 49 ತುಂಡಾಗಿ ತುಂಡರಿಸಿದ. ಈ ಗರ್ಭಪಾತ ಮಾಡುವುದು ಹೇಗೆ ಅಂತ ಕಲಿಸಿಕೊಟ್ಟವನೇ ನೀನು ತೆಗ್ದಾಗ್ತವ. ಆಮೇಲೆ ಸಂಸಾರ ಸುಂದರವಾದಂತ ಸಂಸಾರವನ್ನ 2 ಮಾಡುವುದಕ್ಕೆ, ಹೆಂಡತಿ ಇರುವಾಗಲೂ ಇನ್ನೊಬ್ಬರ ಹೆಂಡತಿಯನ್ನು ಬಯಸುವುದಕ್ಕೆ ನಿಮ್ಮಂತವ್ರು ನಾವು ಮರುಳಾಗಿ ಇರ್ತೇವೆ. ನಮಗೆ ಆ ವ್ಯವಹಾರ ಬೇಡ. ಸಾಕಬೇಕ ನಿನ್ನ ತೆಗ್ದದ್ದು. ನೀ ಹೇಳಿದ ಬೇಕಾದ್ರೆ ಹೇಳು, ನಾನು ಹೇಳಲ್ಲ ಅಂತ ಹೇಳಲ್ಲ. ನೀ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸುವುದಕ್ಕೆ ಇನ್ನ ಜನ ಅಲ್ಲ. ಅಲ್ಲ ಬೇಡ, ವಿಷಯ ವಾಸ್ತವಿಕವಾದಂತ ಇರ್ಲಿ ಬಿಡು. ಹಾ, ಇಂದಾದಂತಹ ಘಟನೆ ಅಪ್ರಿಯವಾದ ಸತ್ಯವನ್ನು ಯಾವತ್ತೂ ಹೇಳಬಾರ್ದು. ಬಿಡು. ಬಿಟ್ಟೆ ಹೇಳಬಾರ್ದು ಅಂತ ಹೇಳಿಲ್ಲ. ಹೇಳಿದ್ದೆ ಅಂತ ಆದ್ಮೇಲೆ ಮುಗಿತು. ಹಾ, ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಇಲ್ಲಿವರೆಗೆ ಆಡತ್ತೆ ಅವರು. ಬದುಕಬೇಕು ಅಂತ ಆದ್ರೆ ಇಲ್ಲಿಂದ ತೆರಳು. ಹಿಂದೆ ಹೋದ್ರೆ ಇಲ್ಲ ಅಂತಾದ್ರೆ ಸಾಯ್ತೀಯ. ಹೌದಾ? ದೇವಲೋಕದ ಅಧಿಕಾರ ನಮ್ಮದ್ದಾಯಿತು. ಮುಂದೇನು ಮಾಡುವುದು ಹೀಗೆ ಆಲೋಚಿಸುತ್ತಾ ಇರುವಾಗ ನಮ್ಮ ಚಿತ್ತವಿದ್ಯೆಯಲ್ಲಿ ಹೀಗೊಂದು ವಿಷಯ ಎನ್ನುವುದು ಹೊಳೆಯುತ್ತಾ ಇದೆ. ದೇವತೆಗಳಿಗೆ ಹಾಗೂ ಈ ದೇವತೆಗಳನ್ನು ಸಂರಕ್ಷಿಸುವಂತಹ ದೇವರಿಗೆ ಸವಾಲಾಗಿ ನಾವು ನಿಲ್ಲಬೇಕು ಅಂತ ಹೇಳಾದ್ರೆ ಮಾಡಲೇಬೇಕಾದಂತಹದ್ದು. ದಿತಿದೇವಿಯ ಕರ್ಣಕುಂಡಲವನ್ನು ಅಪಹರಿಸುತ್ತೇನೆ. ಆಮೇಲೆ ಸ್ವರ್ಗದ ಮಣಿವಂತ ಎನ್ನುವಂತ ಪರ್ವತವನ್ನು ನನ್ನ ಆಧೀನಪಡಿಸಿಕೊಳ್ತೇನೆ. ಯಮನ ದಂಡವನ್ನು ನನ್ನದಾಗಿಸಿಕೊಳ್ತೇನೆ. ವರುಣನ ಪಾಶವನ್ನು ಕಿತ್ತಿದ್ದೇನೆ. ಯಾರು ಬರ್ತಾರೆ ಮುಂದೇನು ನೋಡ್ತೇನೆ.